ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಸೌಂಡ್ ಸಾಕಾಗಲ್ಲ. ಸಿಎಂ ಸಾಹೇಬ್ರು ಮತ್ತೆ ಸುರ್ಜೇವಾಲಾ ಸಾಹೇಬ್ರು ಯೂತ್ ಕಾಂಗ್ರೆಸ್ ಸೌಂಡ್ ಕೇಳಬೇಕು ಅಂತಾನೆ ಬಂದಿರೋದು. ಬೋಲೋ ಭಾರತ್ ಮಾತಾ ಕಿ ಒಂದೇ ಒಂದೇ. ಬಂಧುಗಳೇ, ವೇದಿಕೆಯ ಮೇಲೆ ನಮ್ಮೊಟ್ಟಿಗೆ ಇರುವಂತ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ್ರೆ ಹಾಗೂ ರಾಜ್ಯ ಉಸ್ತುವಾರಿಗಳು ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾದಂತ ಸುರ್ಜೇವಾಲಾ ಸಾಹೇಬ್ರೆ, ಅಭಿಷೇಕ್ ದತ್ ಸಾಹೇಬ್ರೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ಉದಯ್ ಜಿ ಬಾಬುಜಿ ಅವರೇ, ಅದೇ ರೀತಿ ವೈದ್ಯ ಸುರೇಶ್ ಅಣ್ಣನವರೇ, ಈಶ್ವರ್ ಖಂಡ್ರೆ ಸಾಹೇಬ್ರೆ, ಸುಧಾಕರ್ ಸಾಹೇಬ್ರೆ, ಮಧು ಬಂಗಾರಪ್ಪ ಸಾಹೇಬ್ರೆ, ಎಲ್ಲ ನಮ್ಮ ಶಾಸಕರು ಸಚಿವರು ವೇದಿಕೆಯಲ್ಲಿ ಎಲ್ಲರ ಹೆಸರು ತಗೋತಾ ಇಲ್ಲ, ಸಮಯ ವಿಳಂಬ ಆಗಿರೋದ್ರಿಂದ. ಬಂಧುಗಳೇ, ಈ ಒಂದು ನೀಟ್ ಪರೀಕ್ಷೆಯಲ್ಲಿ ಬರೆದ ನಂತರ ಎಕ್ಸಾಮ್ ಬರೆದ ನಂತರ ಎಕ್ಸಾಮ್ 3ನೇ ತಾರೀಕು ಆದ್ರೂ ಕೂಡ ನಂತರ ಪೇಪರ್ ಲೀಕ್ ಮಾಡಿದಂತ ಯಾರು ಕಿಡಿಗೇರಿದ್ದಾರೆ, ಯಾರು ಮಾಫಿಯಾ ಇದ್ದಾರೆ, ಮೊದಲು ಅವರಿಗೆ ಗುಂಡಿಕ್ಕಿ ಕೊಲ್ಲುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಹೇಳಿಕೆ ಬರ್ತೇನೆ. ಕಾರಣ ನಮ್ಮ ಭವಿಷ್ಯದ ಯುವಕರನ್ನ ಕೊಲ್ಲುವಂತ ಕೆಲಸವನ್ನ ಮಾಡಿದಂತ ಆ ಕಿಡಿಗೇಡಿಗಳನ್ನ ಅವ್ರನ್ನ ಶಿಕ್ಷಿಸಿ ಗಲ್ಲಿಗೇರಿಸುವಂತದ್ದು ಅಥವಾ ಗುಂಡಿಕ್ಕಿ ಕೊಲ್ಲುವಂತ ಕೆಲಸವನ್ನ ಮಾಡಬೇಕು. ಯಾಕಂತಂದ್ರೆ ಲಾಸ್ಟ್ 10 ವರ್ಷದಲ್ಲಿ 2016ರಿಂದ ಇಲ್ಲಿವರೆಗೂ ಕೂಡ 89 ಬಾರಿ ಪೇಪರ್ ಲೀಕ್ ಆಗಿದೆ. ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಮೇಲೆ, ಯುವಕರ ಮೇಲೆ ಆಸಕ್ತಿ ಇಲ್ಲ. ಎಲೆಕ್ಷನ್ ಮಾಡೋದ್ರ ಮೇಲೆ, ಸುಳ್ಳು ಹೇಳೋದ್ರ ಮೇಲೆ, ರಾಜಕಾರಣ ಮಾಡೋದ್ರ ಮೇಲೆ, ಹಿಂದೂ ಮುಸ್ಲಿಂ ಗಲಾಟೆ ಮಾಡೋದ್ರ ಮೇಲೆ ಬಿಟ್ಟರೆ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ವಿದ್ಯಾರ್ಥಿಗಳ ಬಗ್ಗೆ ಅವರಿಗೆ ಕಿಂಚಿತ್ತು ಕೂಡ ಅಭಿಮಾನ ಇಲ್ಲ. ಅವರ ಕನಸಿಗೆ ನೆನಸು ಮಾಡೋದು ಕೂಡ ಒಟ್ಟಿಲ್ಲ. ಕಾರಣ ಇಷ್ಟೇನೆ, ಅವರಿಗೆ ಕೇಂದ್ರ ಸರ್ಕಾರದಲ್ಲಿ ಕೂರ್ಬೇಕು, ಎಲ್ಲ ರಾಜ್ಯಗಳನ್ನ ಸುಳ್ಳನ್ನ ಹೇಳಿ ಓಚೋರಿಯನ್ನ ಮಾಡಿ ಬೇಕಾದ ರೀತಿಯಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಯನ್ನ ಮಾಡಿ ರಾಜಕೀಯ ಮಾಡೋದು ಬಿಟ್ಟರೆ ನೀಟ್ ವಿದ್ಯಾರ್ಥಿಗಳಿಗೆ ಶಿಕ್ಷಿಸುತ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ 1,80,000 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೀತಾರೆ. ಅವರ ಜೀವನ ಏನಾಗಬೇಕು? ನಾವು ಈ ವೇದಿಕೆ ಮುಖಾಂತರ ಯೂತ್ ಕಾಂಗ್ರೆಸ್ ಇಂದ ಕೇಳಕ್ಕೆ ಇಚ್ಛೆ ಮಾಡ್ತೇನೆ. ತಾವು ಎಲ್ಲೆಲ್ಲಿ ಯಾವ ರಾಜ್ಯದಲ್ಲಿ ನೀಟ್ ಪರೀಕ್ಷೆ ಪೇಪರ್ ಲೀಕ್ ಆಗಿದೆ ಅವರಿಗೆ ರಿಎಲೆಕ್ಷನ್ ಮಾಡಿ, ಎಕ್ಸಾಮ್ ಮಾಡಿ, ನಮ್ಮಲ್ಲಿ ಮಾತ್ರ ಉತ್ತೀರ್ಣರಾಗಿರೋರನ್ನ ರಿಸಲ್ಟ್ ಅನ್ನ ಕೊಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಮತ್ತು NTA ನಾನು ಕೇಳಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲ ಅಂತ ಅಂದ್ರೆ ಇಲ್ಲಿವರೆಗೂ ಕೂಡ 4 ಜನ ಸೂಸೈಡ್ ಮಾಡ್ಕೊಂಡಲ್ಲ ವಿದ್ಯಾರ್ಥಿಗಳು ಮನದೊಂದು. ಇದರಿಂದ ಇನ್ನೂ ಎಷ್ಟು ಜನ ಕೊಲೆ ಮಾಡುವಂತ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿಕೊಟ್ಟಿದೆ. ಇದ್ರ ವಿರುದ್ಧ ಬೃಹತ್ ಹೋರಾಟವನ್ನ ಮೊದಲನೇ ದಿನದಿಂದಲೂ ಕೂಡ ಯೂತ್ ಕಾಂಗ್ರೆಸ್ ರಾಜ್ಯದಲ್ಲಿ ಮಾಡ್ಕೊಂಡು ಬಂದಿದೆ. ಇಲ್ಲಿವರೆಗೂ ಕೂಡ 22 ಜಿಲ್ಲೆಗಳಲ್ಲಿ ಈ ಒಂದು ಪ್ರೊಟೆಕ್ಷನ್ ಕೂಡ ನಾವು ಮಾಡಿದ್ದೀವಿ. ರಾಷ್ಟ್ರಾದ್ಯಂತ ಪ್ರತಿ ರಾಜ್ಯದಲ್ಲೂ ಕೂಡ ಇದೇ ರೀತಿ ಬೃಹತ್ ಪ್ರತಿಭಟನೆಯನ್ನು ಮಾಡೋದಕ್ಕೆ ನಾವು ಹೋಗಿದ್ದೀವಿ. ವಿದ್ಯಾರ್ಥಿಗಳ ಪರವಾಗಿ ರಾಜ್ಯ ಸರ್ಕಾರ ಯಾವಾಗಲೂ ಕೂಡ ರೆಡಿ ಇದೆ. ಈ ಒಂದು ನೀಟ್ ತಂದದ್ದು ಕೂಡ ನಮ್ಮ ಮನಮೋಹನ್ ಸಿಂಗ್ ಅವರು 2010ರಲ್ಲಿ ಈ ಒಂದು ಕಾಯ್ದೆಯನ್ನು ತಂದು ಈ ಒಂದು ಚಲಾವಣೆಯನ್ನು ಮಾಡಿದ್ರು. ಕಾರಣಾಂತರಗಳಿಂದ 2016ರಿಂದ ನೀಟ್ ಸ್ಟಾರ್ಟ್ ಆಯ್ತು. ಇದನ್ನ ಉಳಿಸ್ಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ರೆಡಿ ಇಲ್ಲ. ಹೀಗೆ ಒಂದು ಆಧುನಿಕತೆಯಲ್ಲಿ ನಮ್ಮ ಕ್ವಶನ್ ಪೇಪರ್ ಲೀಕ್ ಆಗ್ತವೆ ಅಂತಂದ್ರೆ ಇನ್ನೆಷ್ಟು ಬೇಜವಾಬ್ದಾರಿ ಇದ್ದಾರೆ ಅಮಿತ್ ಶಾ ಅವರು ಮತ್ತೆ ಮೋದಿ ಅವರು ಅಂತ. ಮೋದಿ ಅವರು ಮೆಲೋಡಿ ಕೊಡ್ತಾರೆ ಜಾಕೆಟ್ ಅನ್ನ ಫಾರಿನ್ ಪ್ರಧಾನಮಂತ್ರಿಗಳಿಗೆ. ನಮ್ಮ ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ ಲೀಕ್ ಅನ್ನ ಮಾಡಿಸಿ ನೀವು ಫಾರಿನ್ ಹೋಗಿ ಚಾಕ್ಲೇಟ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ. ನಮ್ಮ ವಿದ್ಯಾರ್ಥಿಗಳನ್ನ ಸಾವಿರ ದೊಡ್ಡ ತಳ್ತಾ ಇದ್ದೀರಾ. ಅರೆ ನಿಮ್ಮ ಆಸಕ್ತಿ ಈ ಭವಿಷ್ಯದ ದೇಶವನ್ನ ಕಟ್ಟುವಂತ ವಿದ್ಯಾರ್ಥಿಗಳ ಮೇಲೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ನಮ್ಮ ಕಾಂಗ್ರೆಸ್ ಪಕ್ಷ ಈ ನೀಟನ್ನ ಕನ್ಸನ್ನ ಕಂಡಿದ್ದೇನೆ. ಒಬ್ಬ ಹಳ್ಳಿ ಹುಡುಗನು ಕೂಡ ಒಂದೇ ಕ್ವಶನ್, ದಿಲ್ಲಿಯಲ್ಲಿ ಕೂಡ ಒಂದೇ ಕ್ವಶನ್, ಒಂದೇ ರೀತಿಯ ಸ್ಪರ್ಧೆ ಇರಬೇಕು, ಎಕ್ಸಾಮ್ ಒಂದೇ ದಿನ ನಡಬೇಕು, ಒಂದೇ ಕ್ವಶನ್ ಇರಬೇಕು, ಒಂದು ಕ್ವಶನ್ ಪೇಪರ್ ಇರಬೇಕು ಅಂತ. ಆದ್ರೆ ಏನಿದು ಕೇಂದ್ರ ಸರ್ಕಾರ ಬಂದ ನಂತರ ಇಲ್ಲಿವರೆಗೂ ಕೂಡ 17 ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅದು ಎಷ್ಟು ಸಲ ಕ್ವಶನ್ ಪೇಪರ್ ಆಗಿದೆ ಅಷ್ಟು ಸಲ ಕೂಡ. ಅದೇ ವಿದ್ಯಾರ್ಥಿಗಳನ್ನ ಲೆಕ್ಕಕ್ಕೆ ಇಟ್ಕೊಳ್ತಾನೆ ಅವ್ರು ಇಷ್ಟ ಬಂದಂಗೆ ಅದನ್ನ ಮಾಫಿಯಾದವರಿಗೆ ಕೊಟ್ಟಿರುವಂತದ್ದು ಮೋದಿ ಮತ್ತು ಅಮಿತ್ ಶಾ ಅವರು. ಇದನ್ನ ನಾವು ಖಂಡಿಸ್ತೇನೆ. ಯೂತ್ ಕಾಂಗ್ರೆಸ್ ನಾವು ಯಾವತ್ತೂ ಕೂಡ ವಿದ್ಯಾರ್ಥಿಗಳ ಪರವಾಗಿ, ಯುವಕರ ಪರವಾಗಿ ನಿಲ್ತೇವೆ. ನಾವು ಮುಖ್ಯಮಂತ್ರಿಗಳು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಧನ್ಯವಾದವನ್ನು ಹೇಳ್ತೇವೆ. ಯಾಕೆ ಅಂತಂದ್ರೆ
ಮುಖ್ಯಮಂತ್ರಿಗಳು ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಯುವಕರಿಗೂ ಕೂಡ ಇಲ್ಲಿ ಓದ್ತಾ ಇರುವಂತ ಯಾರು ಡಿಪ್ಲೊಮಾ ಮತ್ತು ಡಿಗ್ರಿ ಮಾಡಿದರೆ 1,500 ರೂಪಾಯಿ ಮತ್ತು 3,000 ರೂಪಾಯಿನ 2 ವರ್ಷ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ನಮ್ಮಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಪೋರ್ಟ್ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಈ ಒಂದು ಕೆಲಸವನ್ನ ಮಾಡ್ತಾ ಇರುವಂತ ಎಲ್ಲ ನಮ್ಮ ಯುವ ಕಾಂಗ್ರೆಸ್ ಬಂಧುಗಳಿಗೆ ಅವರ ಸಪೋರ್ಟ್ ಇಂದ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಧನ್ಯವಾದ ಹೇಳಕ್ಕೆ ಇಚ್ಛೆ ಮಾಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.